ನಮ್ಮ ಹುಡುಗಿ ಬೇರೊಂದು ಜೊತೆ ಬೇಕ್ನಲ್ಲಿ ಓಡಾಡೋದನ್ನ ನೋಡಿದ್ರೆ ಅರ್ಧ ಜೀವ ಹೋಗುತ್ತೆ. ಅದೇ ಹುಡುಗಿ ಮಧ್ಯರಾತ್ರಿ 12 ಗಂಟೆನಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ರೆ ಪೂರ್ತಿ ಜೀವನೇ ಹೋದಂಗಾಗುತ್ತೆ. ನೀವು ಡಯಲ್ ಮಾಡಿರುವ ಸಂಖ್ಯೆ ಈಗ ಸದ್ಯಕ್ಕೆ ಬಿಸಿಯಾಗಿದೆ. ದಯವಿಟ್ಟು ನಂತರ ಮತ್ತೆ ಪ್ರಯತ್ನಿಸಿ. ಫೋನ್ ಏನಾಗಿದೆ? ಏನಿಲ್ಲ, ಸಾರಿ, ಆ್ಯಕ್ಚುಲಿ ಏನೋ ಪ್ರಾಬ್ಲಮ್ ಆಗಿದೆ. ಏನೋ ಪ್ರಾಬ್ಲಮ್? 2 ವಾರದಿಂದ ನೋಡ್ತಾ ಇದ್ದೀನಿ, ತುಂಬ ಚೇಂಜಸ್ ಕಾಣ್ತಿದ್ಯಾ. ನನಗೆ ನೋವಾಗುತ್ತೆ ಅಂತ ಗೊತ್ತಿದ್ರೂ ಬೇಕು ಬೇಕು ಅಂತಾನೆ ಮಾಡ್ತಿದ್ಯಾ ಅಲ್ವಾ? ನಿನ್ನೆ ಕಾಲ್ ಮಾಡಿದ್ರೆ ಬ್ಯುಸಿ, ಸ್ವಲ್ಪ ವೆಯ್ಟ್ ಮಾಡಿದ್ರೆ ಸ್ವಿಚ್ಡ್ ಆಫ್. ಹೆಂಗಾಗಬಾರ್ದು. ಆದರೂ ಟ್ರೈ ಮಾಡ್ತಾನೆ ಇದ್ದೆ. ನಿನಗೆ ಸರಿ ಕಾಲ್ ಮಾಡಿದ್ದೀನಿ ಅಂತ ನನ್ನ ಫ್ರೆಂಡ್ಸಿಗೆ ಗೊತ್ತು. ನಿನ್ನ ಜೊತೆ ಯಾವಾಗ ಮಾತಾಡ್ತೀನೋ, ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಹುಚ್ಚಿಡಿತಾ ಇತ್ತು. ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಚ್ಚು, ನಾನು ಹಾಗೇ ಇದ್ದೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಅಷ್ಟೇ. ನನಗೂ ಲೈಫ್ ಇದೆ ಅಂತ ಮರ್ತ್ಬಿಟ್ಟು ಯಾವಾಗಲೂ ನಿನ್ನ ಜೊತೆ ಇರಬೇಕು, ಯಾವಾಗಲೂ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ. ನನಗೂ ಒಂದು ಸೋಷಲ್ ಲೈಫ್ ಇದೆ. ಸೋಷಲ್ ಲೈಫ್ ಯಾಕೆ ನನಗಿರಲಿಲ್ಲ? ಯಾವಾಗಲೂ ನೀನೇ ಇರಬೇಕು ಅನ್ಕೊಂಡಿದ್ದಪ್ಪ. ಲೈಫ್ ಪೂರ್ತಿ ನೀನೇ ಜೊತೆಯಾಗಿರ್ಬೇಕು ಅನ್ಕೊಂಡಿದ್ದಪ್ಪ. ಅಚ್ಚು, ಯಾಕೆ ಹಿಂಗೆ ಮೆಂಟ್ಲು ಥರ ಆಡ್ತಿದ್ಯಾ? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಮೆಂಟ್ಲೆ ನನಗಿನ್ನ ಜಾಸ್ತಿ ನಿನ್ನ ಇಷ್ಟಪಟ್ಟೆ ನೋಡೋ. ಮೆಂಟ್ಲೆ ಮೈಗೆ ಹುಷಾರಿಲ್ದಿರೋ ತಂದೆನ ಆಟೋದಲ್ಲಿ ಕಳಿಸಿ ನಿನ್ನನ್ನು ಕರ್ಕೊಂಬಂದೆ ನೋಡೋ. ಮೆಂಟ್ಲೆ ನೀನೇ ಬೇಕು ಅಂತ ಫ್ರೆಂಡ್ಸ್ನೆಲ್ಲ ದೂರ ಮಾಡ್ಕೊಂಡೆ ನೋಡೋ. ಮೆಂಟ್ಲೆ ನೋಡು ಅಚ್ಚು, ಇದು ನೀನು ಮಾಡಿದ್ನೆಲ್ಲ ಎತ್ತಾಡ್ತೀಯ. ಎಷ್ಟು ಚೀಪ್ ಮೆಂಟಾಲಿಟಿ. ನನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ನೀನು ನಂಬ್ಕೊಂಡು ಲೈಫ್ ಲೀಡ್ ಮಾಡಿದ್ರೆ ಜೀವನ ಪೂರ್ತಿ ನೀನು ಮಾಡಿದ್ನೆಲ್ಲ ಎತ್ತಾಡ್ತೀಯ. ಅದು ಸರಿ, ಇದನ್ನೆಲ್ಲ ಮಾಡು ಅಂತ ನಾನೇನಾದರೂ ನಿಂಗೆ ಹೇಳಿದ್ನಾ? ಇನ್ನು ನಿನ್ನ ಹತ್ರ ಮಾತಾಡಿ ಪ್ರಯತ್ನ ಇಲ್ಲ. ನನಗೆ ಆಲ್ರೆಡಿ ಹುಚ್ಚಿಡಿದಿದೆ. ಇಲ್ಲೇ ಇದ್ರೆ ಏನು ಮಾಡ್ತೀನೋ ಗೊತ್ತಿಲ್ಲ. ಹೋಗ್ತಾ ಇರೋ ಹೋಗು.